ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಕಿರುತೆರೆ ಲೋಕದಿಂದ ನಿಮಗಾಗಿ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಇಲ್ಲಿದೆ. ಕನ್ನಡ ಕಿರುತೆರೆಯ ಅತ್ಯಂತ ಜನಪ್ರಿಯತೆ ಮತ್ತು ವಿವಾದಾತ್ಮಕ ರಿಯಾಲಿಟಿ ಶೋ ಬಿಗ್ ಬಾಸ್ ಮೂಲಕ ಇಡೀ ಕರ್ನಾಟಕದ ಮನೆಮಾತಾಗಿದ್ದ ಆ ಖ್ಯಾತ ಬಿಗ್ ಬಾಸ್ ಕಂಟೆಸ್ಟೆಂಟ್ ಈಗ ಮತ್ತೊಂದು ಭರ್ಜರಿ ರಿಯಾಲಿಟಿ ಶೋ ಮೂಲಕ ನಿಮ್ಮ ಮುಂದೆ ಬರಲು ಸಜ್ಜಾಗಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಆಟ, ಜಗಳ, ಪ್ರೀತಿ ಮತ್ತು ನೇರ ನಡೆನುಡಿಯ ಮೂಲಕ ಸದ್ದು ಮಾಡಿದ್ದ ರಕ್ಷಿತಾ ಶೆಟ್ಟಿ ಈಗ ಅಡುಗೆ ಮನೆಯಲ್ಲಿ ಧಮಾಕ ಮಾಡಲು ರೆಡಿಯಾಗಿದ್ದಾರೆ. ಕಿರುತೆರೆ ವಲಯದಲ್ಲಿ ಈಗ ಕೇಳಿಬರುತ್ತಿರುವ ಅತ್ಯಂತ ದೊಡ್ಡ ಸುದ್ದಿ ಎಂದರೆ ರಕ್ಷಿತಾ ಶೆಟ್ಟಿಯವರು ಸದ್ಯದಲ್ಲೇ ಆರಂಭವಾಗಲಿರುವ ಬಿಗ್ ರಿಯಾಲಿಟಿ ಶೋ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಕಂಟೆಸ್ಟೆಂಟ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ವರದಿ ಪ್ರಕಾರ ಈ ಕುರಿತಾದ ಎಲ್ಲಾ ಸಿದ್ಧತೆಗಳು ಮುಗಿದಿದ್ದು, ರಕ್ಷಿತಾ ಶೆಟ್ಟಿಯವರ ಎಂಟ್ರಿ ಕಿರುತೆರೆ ಪ್ರೇಕ್ಷಕರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಇಂದಿನ ಈ ವಿಶೇಷ ವರದಿಯಲ್ಲಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನಂತರ ಏನು ಮಾಡುತ್ತಿದ್ದರು, ಈ ಕ್ವಾಟ್ಲೆ ಕಿಚನ್ ಶೋನ ವಿಶೇಷತೆ ಮತ್ತು ಸೀಸನ್ 2ನಲ್ಲಿ ಏನೆಲ್ಲಾ ಟ್ವಿಸ್ಟ್ಗಳು ಇರಲಿವೆ ಎಂಬುದನ್ನು ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ವೀಕ್ಷಕರೇ, ರಕ್ಷಿತಾ ಶೆಟ್ಟಿ ಎನ್ನುವ ಹೆಸರು ಕರ್ನಾಟಕದ ಕಿರುತೆರೆ ವೀಕ್ಷಕರಿಗೆ ಹೊಸದೇನಲ್ಲ. ಆದರೆ ಅವರಿಗೆ ಇಡೀ ರಾಜ್ಯಾದ್ಯಂತ ಅತೀ ದೊಡ್ಡ ಜನಪ್ರಿಯತೆ ತಂದುಕೊಟ್ಟಿದ್ದು ಮಾತ್ರ ಬಿಗ್ ಬಾಸ್ ರಿಯಾಲಿಟಿ ಶೋ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದ ಹಿಡಿದು ಅವರು ಅಲ್ಲಿಂದ ಹೊರಬರುವವರೆಗೂ ಪ್ರತಿದಿನ ಒಂದಿಲ್ಲೊಂದು ವಿಚಾರಕ್ಕೆ ಸುದ್ದಿಯಲ್ಲಿದ್ದರು. ರಕ್ಷಿತಾ ಶೆಟ್ಟಿಯವರ ನೇರ ನಡೆನುಡಿ, ಯಾವುದೇ ಮುಲಾಜಿಲ್ಲದೆ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳುವ ಸ್ವಭಾವ ಕೆಲವರಿಗೆ ಇಷ್ಟವಾದರೆ ಇನ್ನೂ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರೇನೇ ಅಂದುಕೊಂಡರೂ ರಕ್ಷಿತಾ ಮಾತ್ರ ತಮ್ಮ ಒರಿಜಿನಾಲಿಟಿಯನ್ನು ಎಂದೂ ಬಿಟ್ಟುಕೊಡಲಿಲ್ಲ. ಟಾಸ್ಕುಗಳ ವಿಷಯಕ್ಕೆ ಬಂದರೆ ಪುರುಷ ಸ್ಪರ್ಧಿಗಳಿಗೂ ಸಮನಾಗಿ ನಿಂತು ಹೋರಾಡುತ್ತಿದ್ದರು. ಮನೆಯ ಒಳಗಿನ ಸ್ಟ್ರಾಟಜಿಗಳು, ಗ್ರೂಪಿಸಂ ನಡುವೆಯೂ ಒಂಟಿ ಸಲಗವಾಗಿ ಹೋರಾಡಿದ ರಕ್ಷಿತಾ ಬಿಗ್ ಬಾಸ್ ಮುಗಿದ ನಂತರ ಅವರ ಮುಂದಿನ ಪ್ರಾಜೆಕ್ಟ್ ಏನಾಗಿರಬಹುದು? ಅವರು ಸಿನಿಮಾಗಳಲ್ಲಿ ನಟಿಸುತ್ತಾರಾ ಅಥವಾ ಮತ್ತೆ ಸೀರಿಯಲ್ ಲೋಕಕ್ಕೆ ಮರಳುತ್ತಾರಾ ಎಂಬ 10 ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಕಾಡುತ್ತಿದ್ದವು. ಇದೀಗ ಆ ಎಲ್ಲಾ ಪ್ರಶ್ನೆಗಳಿಗೆ ಅಧಿಕೃತವಾಗಿ ಉತ್ತರ ಸಿಕ್ಕಂತಾಗಿದೆ. ರಕ್ಷಿತಾ ಅವರು ಆಯ್ದುಕೊಂಡಿರುವುದು ಯಾವುದೇ ಧಾರಾವಾಹಿಯನ್ನಲ್ಲ, ಬದಲಿಗೆ ಮತ್ತೊಂದು ಅತ್ಯಂತ ಮನರಂಜನಾತ್ಮಕ ರಿಯಾಲಿಟಿ ಶೋ ಆದ ಕ್ವಾಟ್ಲೆ ಕಿಚನ್ ಸೀಸನ್ 2. ಈಗ ನಾವು ಈ ಕ್ವಾಟ್ಲೆ ಕಿಚನ್ ಅಂದರೆ ಏನು ಮತ್ತು ಇದರ ಹಿನ್ನೆಲೆ ಏನು ಎಂಬುದನ್ನು ವಿವರವಾಗಿ ವಿಶ್ಲೇಷಣೆ ಮಾಡೋಣ. ಸಾಮಾನ್ಯವಾಗಿ ಟಿವಿ ವಾಹಿನಿಗಳಲ್ಲಿ ಬರುವ ಅಡುಗೆ ಶೋಗಳು ಅಂದರೆ ನಮಗೆ ನೆನಪಿಗೆ ಬರುವುದು ಒಬ್ಬರು ಬಾಣಸಿಗರು ಬಂದು ಶಾಂತವಾಗಿ ಅಡುಗೆ ಮಾಡುವುದು, ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ವಿವರವಾಗಿ ಹೇಳುವುದು. ಆದರೆ ಈ ಕ್ವಾಟ್ಲೆ ಕಿಚನ್ ಸಂಪೂರ್ಣವಾಗಿ ಅದಕ್ಕೆ ಉಲ್ಟಾ. ಹೆಸರೇ ಹೇಳುವಂತೆ ಇದು ಕೇವಲ ಅಡುಗೆ ಮಾಡುವ ಶೋ ಅಲ್ಲ, ಬದಲಿಗೆ ಅಡುಗೆ ಮನೆಯಲ್ಲಿ ನಡೆಯುವ ಕ್ವಾಟ್ಲಿ, ಕಾಮಿಡಿ, ಗೊಂದಲ ಮತ್ತು ಸೆಲೆಬ್ರಿಟಿಗಳ ನಡುವಿನ ಜಟಾಪಟಿಯ ರಸದೌತಣ. ಇದಕ್ಕೂ ಮುನ್ನ ಪ್ರಸಾರವಾಗಿದ್ದ ಕ್ವಾಟ್ಲೆ ಕಿಚನ್ ಸೀಸನ್ 1 ಕರ್ನಾಟಕದಲ್ಲಿ ಭಾರೀ ಯಶಸ್ಸನ್ನು ಕಂಡಿತ್ತು. ಸಿನಿಮಾ ಮತ್ತು ಕಿರುತೆರೆಯ ಪ್ರಮುಖ ಸೆಲೆಬ್ರಿಟಿಗಳು ಈ ಶೋನಲ್ಲಿ ಭಾಗವಹಿಸಿದ್ದರು. ಅವರಿಗೆ ಅಡುಗೆ ಮಾಡಲು ಬರದೇ ಇದ್ದರೂ ಕಷ್ಟಪಟ್ಟು ಅಡುಗೆ ಮಾಡಲು ಹೋಗಿ ಏನೆಲ್ಲಾ ರಗಳೆ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಕ್ಯಾಮರಾದಲ್ಲಿ ಸೆರೆಹಿಡಿಯಲಾಗಿತ್ತು. ಇದು ಪ್ರೇಕ್ಷಕರಿಗೆ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿತ್ತು. ಟಿಆರ್ಪಿ ರೇಟಿಂಗ್ನಲ್ಲೂ ಸಹ ಈ ಶೋ ದಾಖಲೆ ಬರೆದಿತ್ತು. ಈಗ ಅದೇ ಯಶಸ್ಸಿನ ಬೆನ್ನಲ್ಲೇ ವಾಹಿನಿಯು ಕ್ವಾಟ್ಲೆ ಕಿಚನ್ ಸೀಸನ್ 2 ಅನ್ನು ಅತಿ ದೊಡ್ಡ ಮಟ್ಟದಲ್ಲಿ ಸಿದ್ಧಪಡಿಸುತ್ತಿದೆ. ಸೀಸನ್ 2ನಲ್ಲಿ ಟಾಸ್ಕ್ಗಳು ಇನ್ನಷ್ಟು ಕಠಿಣವಾಗಿರಲಿವೆ, ಕಾಮಿಡಿ ಡಬಲ್ ಇರಲಿದೆ ಮತ್ತು ಸೆಲೆಬ್ರಿಟಿಗಳ ಲಿಸ್ಟ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಎಂದು ವರದಿಯಾಗಿದೆ. ಈ ಭರ್ಜರಿ ಲಿಸ್ಟ್ನಲ್ಲಿ ಮೊದಲ ಹೆಸರಾಗಿ ಕೇಳಿಬಂದಿರುವುದೇ ನಮ್ಮ ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿಯವರದ್ದು. ವೀಕ್ಷಕರೇ, ರಕ್ಷಿತಾ ಶೆಟ್ಟಿಯವರು ಈ ಶೋಗೆ ಬರುತ್ತಿರುವುದು ಕಿರುತೆರೆ ಪ್ರಿಯರಲ್ಲಿ ಏಕೆ ಇಷ್ಟೊಂದು ಕುತೂಹಲ ಮೂಡಿಸಿದೆ ಗೊತ್ತಾ? ಅದಕ್ಕೆ ಮುಖ್ಯ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಅವರ ಕಿಚನ್ ಜರ್ನಿ. ಬಿಗ್ ಬಾಸ್ ವೀಕ್ಷಿಸಿದವರಿಗೆ ಚೆನ್ನಾಗಿ ನೆನಪಿರುತ್ತದೆ. ರಕ್ಷಿತಾ ಶೆಟ್ಟಿಯವರಿಗೆ ಅಡುಗೆ ಮನೆಯ ಜವಾಬ್ದಾರಿ ಸಿಕ್ಕಾಗ ಅಥವಾ ಅವರು ಕಿಚನ್ ಕೆಲಸಕ್ಕೆ ಹೋದಾಗ ಅಲ್ಲಿ ಸಣ್ಣದೊಂದು ಯುದ್ಧವೇ ನಡೆದು ಹೋಗುತ್ತಿತ್ತು. ಕೆಲವೊಮ್ಮೆ ಉಪ್ಪು ಜಾಸ್ತಿಯಾಯಿತು, ಕೆಲವೊಮ್ಮೆ ಅಡುಗೆ ಟೈಮಿಗೆ ಸರಿಯಾಗಿ ಆಗಲಿಲ್ಲ ಎಂದು ಸಹಸ್ಪರ್ಧಿಗಳು ರಕ್ಷಿತಾ ಅವರ ಕಾಲು ಎಳೆಯುತ್ತಿದ್ದರು. ಆಗ ರಕ್ಷಿತಾ ಅವರು ನೀಡುತ್ತಿದ್ದ ಕೌಂಟರ್ಗಳು ಸಖತ್ ವೈರಲ್ ಆಗುತ್ತಿದ್ದವು. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲೂ ಸಹ ರಕ್ಷಿತಾ ಅವರಿಗೆ ಸುಲಭವಾಗಿ ಅಡುಗೆ ಮಾಡಲು ಬಿಡುವುದಿಲ್ಲ. ಅಲ್ಲಿ ತರಹೇವಾರಿ ಟಾಸ್ಕ್ಗಳಿರುತ್ತವೆ. ಉದಾಹರಣೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಅಡುಗೆ ಮಾಡುವುದು, ಜೋಡಿಯಾಗಿ ಒಬ್ಬರ ಕೈ ಕಟ್ಟಿ ಮತ್ತೊಬ್ಬರು ಸಾಂಬಾರ್ ಮಾಡುವುದು, ಅಥವಾ ಅಡುಗೆ ಮಾಡುವ ಮಧ್ಯದಲ್ಲಿ ವಿಚಿತ್ರವಾದ ಕಾಟ ಕೊಡುವುದು. ಹೀಗೆ 10 ಟ್ವಿಸ್ಟ್ಗಳಿರುತ್ತವೆ.
ಬಿಗ್ ಬಾಸ್ನಂತಹ ಗಂಭೀರ ವಾತಾವರಣದಿಂದ ಬಂದಿರುವ ರಕ್ಷಿತಾ ಈ ಕಂಪ್ಲೀಟ್ ಕಾಮಿಡಿ ಮತ್ತು ಎಂಟರ್ಟೈನ್ಮೆಂಟ್ ಶೋನಲ್ಲಿ ಹೇಗೆ ಮ್ಯಾನೇಜ್ ಮಾಡುತ್ತಾರೆ? ಅವರ ಕೋಪ ಇಲ್ಲಿ ಕಾಮಿಡಿಯಾಗಿ ಬದಲಾಗುತ್ತಾ ಅಥವಾ ಅಡುಗೆ ಮನೆಯನ್ನು ಅವರು ತಮ್ಮ ಕಂಟ್ರೋಲ್ಗೆ ತಗೋತಾರಾ ಅಂತ ಕಾದು ನೋಡಬೇಕು. ಸಾಮಾಜಿಕ ಜಾಲತಾಣಗಳಲ್ಲಂತೂ ಈಗಾಗಲೇ ರಕ್ಷಿತಾ ಅಭಿಮಾನಿಗಳು ಈ ಸುದ್ದಿಯನ್ನು ಕೇಳಿ ಸಖತ್ ಖುಷಿಯಾಗಿದ್ದಾರೆ ಮತ್ತು ಪ್ರೋಮೋ ಬಿಡುಗಡೆಗಾಗಿ ಕಾಯುತ್ತಿದ್ದಾರೆ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಕಿರುತೆರೆಯಲ್ಲಿ ಒಂದು ದೊಡ್ಡ ಬದಲಾವಣೆ ಕಂಡುಬರುತ್ತಿದೆ. ಕೇವಲ ಅಳುವ ನಗುವಿನ ಕೌಟುಂಬಿಕ ಧಾರಾವಾಹಿಗಳನ್ನು ನೋಡಿ ಬೋರ್ ಆಗಿರುವ ಪ್ರೇಕ್ಷಕರು ಈಗ ರಿಯಾಲಿಟಿ ಶೋಗಳ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತಿದ್ದಾರೆ. ವೀಕೆಂಡ್ ಬಂತು ಅಂದರೆ ಸಾಕು, ಇಡೀ ಕುಟುಂಬ ಒಟ್ಟಿಗೆ ಕುಳಿತು ನಗುವಂತಹ ಕಂಟೆಂಟನ್ನು ಜನರು ಬಯಸುತ್ತಾರೆ. ಇದೇ ಕಾರಣಕ್ಕೆ ವಾಹಿನಿಗಳು ಕೂಡ ವಿಭಿನ್ನ ಶೈಲಿಯ ಶೋಗಳನ್ನು ಪರಿಚಯಿಸುತ್ತಿವೆ. ಅದರಲ್ಲೂ ಸೆಲೆಬ್ರಿಟಿಗಳನ್ನು ಇಟ್ಟುಕೊಂಡು ಮಾಡುವ ಅಡುಗೆ ಶೋಗಳಿಗೆ ಡಿಮಾಂಡ್ ಜಾಸ್ತಿ ಇದೆ. ಯಾಕಂದರೆ ನಮಗೆ ಪರದೆಯ ಮೇಲೆ ಸ್ಟೈಲಿಶ್ ಆಗಿ ಕಾಣುವ ನಟ ನಟಿಯರು ವೈಯಕ್ತಿಕ ಜೀವನದಲ್ಲಿ ಹೇಗಿರುತ್ತಾರೆ, ಅವರಿಗೆ ಅಡುಗೆ ಮನೆಗೆ ಹೋದರೆ ಗ್ಯಾಸ್ ಹಚ್ಚಲು ಬರುತ್ತಾ ಇಲ್ಲವಾ ಎನ್ನುವ ಕುತೂಹಲ ಸಾಮಾನ್ಯ ಜನರಲ್ಲಿ ಇದ್ದೇ ಇರುತ್ತದೆ. ರಕ್ಷಿತಾ ಶೆಟ್ಟಿಯವರ ಪಾಲ್ಗೊಳ್ಳುವಿಕೆ ಈ ಶೋನ ತೂಕವನ್ನು ಖಂಡಿತವಾಗಿ ಹೆಚ್ಚಿಸಲಿದೆ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಬೆಡಗಿ ರಕ್ಷಿತಾ ಶೆಟ್ಟಿಯವರ ಈ ಹೊಸ ಇನ್ನಿಂಗ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ರಕ್ಷಿತಾ ಅವರು ಕ್ವಾಟ್ಲೆ ಕಿಚನ್ ಸೀಸನ್ 2ನಲ್ಲಿ ಯಾವ ರೀತಿಯ ಧಮಾಕ ಮಾಡಬಹುದು ಎಂದು ನೀವಂದ್ಕೊಂಡಿದ್ದೀರಾ? ಬಿಗ್ ಬಾಸ್ನಲ್ಲಿ ನೋಡಿದ ರಕ್ಷಿತಾ ಇಷ್ಟನಾ ಅಥವಾ ಅಡುಗೆ ಮನೆಯ ಕ್ವಾಟ್ಲೆ ಕ್ವೀನ್ ಆಗಲಿರುವ ರಕ್ಷಿತಾ ನೋಡಲು ನೀವು ಕಾಯುತ್ತಿದ್ದೀರಾ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕಿರುತೆರೆ, ಸಿನಿಮಾ ಮತ್ತು ಇತ್ತೀಚಿನ ಎಲ್ಲಾ ಪ್ರಮುಖ ಮತ್ತು ರೋಚಕ ಸುದ್ದಿಗಳಿಗಾಗಿ ತಕ್ಷಣವೇ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಇದರಿಂದ ನಮ್ಮ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ಮತ್ತೊಂದು ಬಿಗ್ ಅಪ್ಡೇಟ್ನೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ದ ನ್ಯೂಸ್ ವೇರ್. ಧನ್ಯವಾದಗಳು.